ನಾನು ಡಾಕ್ಟರ್ BL ಚಿದಾನಂದ ಅಂತ ಕೃಷಿ ವಿಶ್ವವಿದ್ಯಾಲಯದಲ್ಲಿ 38 ಸೇವೆ ಮಾಡಿ ಇವಾಗ ನಿವೃತ್ತನಾಗಿದ್ದೇನೆ. ರಿಟೈರ್ಡು ಬಟ್ ನಾಟ್ ಟೈರ್ಡು. ಹಾಗಾಗಿ ನಮ್ಮ ಏನು ಅಲ್ಯೂಮಿನಿ ಅಸೋಸಿಯೇಷನ್ ವತಿಯಿಂದ ಅಂದರೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಈ ಒಂದು ಬ್ಲೂಬೆರ್ರಿ ಬೆಳವಣಿಗೆ ಮತ್ತು ಬೆಳೆ ಹೇಗೆ ಬೆಳೆಸಬೇಕು, ಅದರಿಂದ ಕಷ್ಟ ಸುಖ ಏನಿದೆ ಅಂತ ನೋಡೋದಕ್ಕೆ ಇದೊಂದು ಪ್ರಯತ್ನ ಮಾಡಿದ್ದೀವಿ. ಯಾಕೆಂದರೆ ಸಾಕಷ್ಟು ಸರಿ ಇದು ಯಾರನ್ನು ಈ ಒಂದು ಮಾಹಿತಿನ ಯಾರು ಹಂಚ್ಕೊಳೋದಿಲ್ಲ. ಈಗ ಬೆಳೀತಾ ಇರೋಂಥ ದೊಡ್ಡ ಕಂಪನಿಗಳವರು ಅವರು ನಮಗೆ ರೈತರಿಗೆ ಅಷ್ಟು ಹೊಂದಾಣಿಕೆ ಆಗಲ್ಲ, ಅವ್ರು ಯಾರಿಗೂ ಮಾಹಿತಿ ಕೊಡೋದಿಲ್ಲ. ಹಾಗಾಗಿ ಒಂದು ಮಾಹಿತಿ ತಿಳ್ಕೊಂಡು ಬ್ಲೂಬೆರ್ರಿ ಬೆಳೆ ಮಾಡಬೇಕಾ ಬೇಡವಾ, ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಅದರಲ್ಲಿ ಏನೇನು ಅಡಗಿದೆ, ಅದರಲ್ಲಿ ಕಣ್ಣಿಗೆ ಕಾಣೋದೇನೋ ಕಾಣದೇ ಇರೋದೇನೋ ಅಂತ ಒಂದು ಇದಕ್ಕೆ ಎಲ್ಲ ನಮ್ಮ ತಜ್ಞರುಗಳಿಂದ ಬೇರೆ ಬೇರೆ ರೀತಿಯ ತಜ್ಞರುಗಳಿಂದ ಇವತ್ತು ಒಂದು ಮೊದಲನೇ ಪ್ರಯತ್ನವಾಗಿ ಇದು ಕರ್ನಾಟಕದಲ್ಲಿ ಒಂದು ಕಾರ್ಯಾಗಾರ ಮಾಡಿದ್ದೇವೆ. ಇದರಿಂದ ರೈತರಿಗೆ ಹೊಸದಾಗಿ IT-BTನವರೇ ಇರ್ತಾರೆ, ಅವರೆಲ್ಲ ಹೊಸದಾಗಿ ಹೊಸ ಬೆಳೆ ನೋಡ್ತಾ ಇದ್ದಾರೆ. ಆ ಒಂದು ಎಮರ್ಜಿಂಗ್ ಕ್ರಾಪ್ ಅಂತ ಏನು ಹೇಳ್ತೀವಿ ಅಥವಾ ಹೊಸ ಬೆಳೆ ಹುಡುಕ್ತಾ ಇರೋವಾಗ ಈ ಒಂದು ಬೆಳೆ ನಮಗೆ ಕಳೆದ 2 ವರ್ಷದಿಂದ ನಾವು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಂಗ್ರಹಿಸಿ ಮತ್ತು ಬೆಳೆದು ಅಲ್ಲಲ್ಲೇ ನೋಡಿ ಇದನ್ನು ಕರ್ನಾಟಕದಲ್ಲಿ ಬೆಳಿಬಹುದಾಗಿದೆ. ಮತ್ತು ಇದನ್ನು ಈವನ್ ನಾವು ಎಕ್ಸ್ಪೋರ್ಟ್ ಅಥವಾ ಬೇರೆ ದೇಶಕ್ಕೆ ರಫ್ತು ಕೂಡ ಮಾಡೋ ಸಾಧ್ಯತೆ ಇದೆ. ಯಾಕೆಂದರೆ ಈಗ 95% ಭಾಗದ ಹಣ್ಣು ನಾನು ಅವಾಗಲೇ ತೋರಿಸ್ತಾ ಇದ್ದೆ, ಅದು ಪೆರುವಿಂದ ಬಂದಿದೆ. ಪೆರು ದೇಶ ಎಲ್ಲಿದೆ, ನಾವೆಲ್ಲಿದ್ದೀವಿ ದಕ್ಷಿಣ ಅಮೆರಿಕಾಯಲ್ಲಿ, ಬೆಂಗಳೂರಲ್ಲಿ. ಸೊ ಈ ಊರಲ್ಲಿ ಆ ಹಣ್ಣು ತಂದು ತಿಂದು ಲಾಭದಾಯಕವಾದ ಬೆಳೆ. ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಲಿ ಅಂತೇಳಿ ಈ ಒಂದು ದಿನದ ಪ್ರಯತ್ನ ಇವತ್ತು ಇಲ್ಲಿ ಮಾಡಿದ್ದೀವಿ. ಸುಮಾರು 80 ಜನ ಈ ಕಾರ್ಯಕ್ರಮಕ್ಕೆ ಮುಂದಾಗಿಯೇ ಕಾದಿರಿಸಿ ರಿಜಿಸ್ಟರ್ ಮಾಡಿ ಮತ್ತು ಹಲವಾರು ತಜ್ಞರುಗಳು ಬಂದು ಇವತ್ತು ಹಂಚ್ಕೊಂಡಿದ್ದಾರೆ. ಇದು ಮಧ್ಯಾಹ್ನ ಕೂಡ ಊಟದ ನಂತರ ಮುಂದುವರಿಯುತ್ತೆ. ಮಧ್ಯಾಹ್ನ ಕೂಡ ಈ ಒಂದು ಇತರ ವಿಷಯಗಳು ಅಂದರೆ ಅದರ ಲಾಭದಾಯಕ ಎಷ್ಟಿದೆ, ಮತ್ತು ಇದರ ಮಾರ್ಕೆಟಿಂಗು, ಮತ್ತು ಇದರ ಮೌಲ್ಯವರ್ಧನೆ ಅಂದರೆ ಒಣಗಿಸ್ಬೋದು ಮತ್ತು ಫ್ರೀಸ್ ಮಾಡಿ 6 ತಿಂಗಳ ನಂತರ ಉಪಯೋಗಿಸ್ಬೋದು. ಮತ್ತು ಕೋಲ್ಡ್ ಸ್ಟೋರೇಜ್ನವ್ರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಇದು ಎಲ್ಲ ರೈತರಿಗೆ ಉಪಯುಕ್ತ ಆಗುತ್ತೆ. ಇದರಿಂದ ಒಂದಲ್ಲ ಒಂದು ಇದರಲ್ಲಿ ನಮಗೆ ಬೇಕೇ ಬೇಕು. ಹಂಗಾಗಿ ಈ ಒಂದು ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಡಾಕ್ಟರ್ ಚಿದಾನಂದ, ಇದು ಅಲ್ಯೂಮಿನಿ ಅಸೋಸಿಯೇಷನ್ನಲ್ಲಿ ನನ್ನ ಇದು ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಕೂಡ ನಾನು ಮೆಂಬರ್ ಆಗಿದ್ದೀನಿ. ನನ್ನ ಏನಾದರೂ ವಿಷಯಗಳು ಬೇಕು ಅಂದರೆ ಇದ್ರ ಬಗ್ಗೆ ನನ್ನ ಮೊಬೈಲ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 9845188846 9845188846 ಇದಕ್ಕೆ ಮಾಡಿದರೆ ನಾವು ಖಂಡಿತ ರೈತರಿಗೆ ಮಾಹಿತಿ ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ನಮಸ್ಕಾರ.